ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಸರು ಒಂದ್ ಹೆಲ್ಪ್ ಮಾಡ್ತೀಯಾ? ನಿಮ್ಮಂತವ್ರನ್ನ ನೋಡೆ ಸಮಯ ಸಾಧಕರು ಅಂತ ಹೇಳೋದು. ಹೆಲ್ಪ್ ಬೇಕಿದ್ರೆ ಬಂದ್ಬಿಟ್ಟು ಕಿಲಕಿಲ ಅಂತ ಮಾತಾಡ್ತೀರಾ, ಎಲ್ಲ ಆದ್ಮೇಲೆ ಮುಖ ತಿರುಗಿಸ್ಕೊಂಡು ಹೋಗ್ತಾ ಇರ್ತೀರಾ. ನಿಮ್ ವಿಷಯ ನನಗೆ ಗೊತ್ತಿಲ್ವಾ? ನಾನು ನನ್ನ ಬಗ್ಗೆ ಏನೋ ಕೇಳೋದಕ್ಕೆ ಬಂದಿಲ್ಲ, ಏಜೆ ಬಗ್ಗೆ ಏನೋ ಕೇಳಬೇಕಿತ್ತು. ಏಜೆ ಬಗ್ಗೆನಾ? ಏನು? ಏಜೆಗೆ ಅಭಿ ಅಂತ ಇನ್ನೊಂದು ಹೆಸರಿದೆಯಲ್ಲ, ಅದ್ರ ಬಗ್ಗೆ ನಿನ್ಗೇನಾದ್ರೂ ಗೊತ್ತಾ? ಅಭಿ ಅಂತಾನಾ? ಅಲ್ಲ, ನಾನು ಈ ಮನೆಗೆ ನಿನ್ಗಿಂತ ಮೊದಲು ಬಂದಿರೋಳು. ಕ್ಯಾಲೆಂಡರ್ ಪ್ರಕಾರ ನಾನೇ ಸೀನಿಯರ್. ನಾನೇ ಇದುವರೆಗೂ ಕೇಳದೇ ಇರೋ ಹೆಸರು ಅಜ್ಜಿ ರಾಮ್ ಅಂತ ಕರೀತಾರೆ. ನಾವೆಲ್ಲ ಅವ್ರನ್ನ ಏಜೆ ಅಂತ ಕರಿತೀವಿ. ಅಭಿ ಅಂತ ಯಾರು ಕರೆದಿಲ್ವಲ್ಲ. ಸುಮ್ಮನೆ ಏನೋ ಪ್ಲಾನ್ ಮಾಡಿ ಹೊಸ ಕತೆ ಕಟ್ಕೊಂಡು ನನ್ನ ಹತ್ರ ಬರಬೇಡಿ, ಹೋಗ್ರಿ. ಸರುಗೆ ಹೆಸರು ಬಗ್ಗೆ ಗೊತ್ತಿಲ್ಲ ಅಂದ್ರೆ ಇದು ತುಂಬಾ ಹಿಂದಿನ ಹೆಸರು ಅನ್ಸುತ್ತೆ. ನಂಗೆ ಯಾಕೋ ಸ್ಟ್ರಾಂಗ್ ಆಗಿ ಈ ಹೆಸರು ಹಿಂದೆ ದೊಡ್ಡ ಕಥೆನೇ ಇದೆ ಅಂತ ಅನ್ಸ್ತಾ ಇದೆ. ಏನ್ ಮಾಡ್ಲಿ? ಹೇಗಾದ್ರೂ ಮಾಡಿ ತಿಳ್ಕೊಬೇಕಲ್ವಾ? ಇರ್ಲಿ, ಟೈಮ್ ಬಂದಾಗ ತಿಳ್ಕೊತೀನಿ. ಏಜೆ ಖುಷಿಯಾಗಿದ್ರಲ್ಲ, ಅಷ್ಟು ಸಾಕು. ಏಜೆ, ಅದೇನದು ಮೊಬೈಲ್ ನೋಡ್ಕೊಂಡು ನನ್ನ ಕಡೆ ತಿರುಗಿ? ನಾನು ನಿಮ್ಮ ಹತ್ರ ಮಾತಾಡ್ಬೇಕು. ಏನಾದ್ರು ಹೇಳ್ಬೇಕಿತ್ತಾ? ಇಲ್ಲಪ್ಪ, ಸುಮ್ಮನೆ ಬಂದೆ. ಆಕ್ಚುಲಿ ಏನೋ ಹೇಳಬೇಕು. ಅದು ಹೇಳು. ನನಗೆ ದೊಡ್ಡದಾಗೆಲ್ಲ ಮಾತಾಡಕ್ ಬರಲ್ಲ. ಏನ್ ಅನ್ಸುತ್ತೆ ಅದನ್ನ ಹೇಳ್ತೀನಿ, ಆಯ್ತಾ? ಎಷ್ಟೊಂದ್ ಜನ ಅವ್ರ ಆಸೆ ಈಡೇರಿಸ್ಕೋಬೇಕು ಅಂತ ಏನೆಲ್ಲ ಪ್ರಯತ್ನ ಪಡ್ತಾರೆ, ಆದ್ರೆ ಇನ್ನೊಬ್ರ ಆಸೆ ಈಡೇರಿಸ್ಬೇಕು ಅಂತ ತುಂಬಾ ಕಮ್ಮಿ ಜನ ಪ್ರಯತ್ನ ಪಡೋದು. ಅಂಥದ್ರಲ್ಲಿ ನನಗೆ ಆಕ್ಟಿಂಗ್ ಅಲ್ಲಿ ಆಸೆ ಇದೆ. ಆ ಆಸೆನ ಈಡೇರಿಸ್ಬೇಕು ಅಂತ ಅಲ್ಲಿ ತನಕ ಕರ್ಕೊಂಡು ಹೋದ್ರಲ್ಲ, ಅದು ತುಂಬಾ ದೊಡ್ಡ ಕೆಲಸ. ದೂರದಿಂದ ನೋಡಕ್ಕೆ ಎಲ್ಲ ಈಸಿ ಅನ್ಸುತ್ತೆ, ಆದ್ರೆ ಮನೆ ಜವಾಬ್ದಾರಿ, ಸೊಸೈಟಿ ಕಣ್ಣೆಲ್ಲ ನಮ್ಮ ಮೇಲೆ ಇರುವಾಗ ನೀವು ಈ ಥರ ಡಿಸಿಷನ್ ತಗೊಂಡ್ರಲ್ಲ, ಯು ಆರ್ ರಿಯಲಿ ಗ್ರೇಟ್ ಏಜೆ. ನನ್ನ ಆಸೆ ಈಡೇರಿಸ್ಬೇಕು, ನನಗೆ ಖುಷಿ ಪಡಿಸ್ಬೇಕು ಅಂತ ಇಷ್ಟೆಲ್ಲ ಮಾಡಿದ್ರಲ್ಲ, ತುಂಬ ಥ್ಯಾಂಕ್ ಯು. ನೀ ಅಷ್ಟೆಲ್ಲ ಹೇಳಬೇಕಾಗಿದೆ. ನಿನ್ನಲ್ಲಿ ಪೊಟೆನ್ಷಿಯಲ್ ಇದೆ, ಅಲ್ಲಿ ಟ್ಯಾಲೆಂಟಿಗೆ ಡಿಮ್ಯಾಂಡ್ ಇದೆ. ಅದಕ್ಕೆ ನಿನಗೆ ಹೆಲ್ಪ್ ಮಾಡಿದೆ ಅಷ್ಟೇ. ಅದು ನಿಜಾನೇ ಏಜೆ. ನಾನು ನಿಮಗೆ ಥ್ಯಾಂಕ್ಸ್ ಹೇಳಿದೆ, ನೀವು ಅದನ್ನ ತಗೊಂಡ್ರಿ. ಹಾಗೆ ಸಾರಿನೂ ಕೇಳ್ತೀನಿ, ಅದನ್ನು ತಗೋಬೇಕು. ಸಾರಿನಾ? ನೀವೇನೋ ನನ್ನ ಆಸೆ, ನನ್ನ ಕನಸು ಇದನ್ನೆಲ್ಲ ಈಡೇರಿಸ್ಬೇಕು ಅಂತ ನಿರ್ಧಾರ ಮಾಡಿದ್ರಿ, ಅದಕ್ಕೆ ವ್ಯವಸ್ಥೆನೂ ಮಾಡಿದ್ರಿ. ಆದರೆ ಈ ಮನೆ ಸೊಸೆ ಆಗಿ, ಸೊಸೈಟಿ ಕಣ್ಣಿಗೆ ನಾನು ನಿಮ್ಮ ಹೆಂಡತಿಯಾಗಿ ನಂದೇ ಆ ಜವಾಬ್ದಾರಿ ಇದೆ. ಅದನ್ನೆಲ್ಲ ಬಿಟ್ಟು ನನ್ನ ಆಸೆನ ಈಡೇರಿಸ್ಕೋತೀನಿ ಅಂತ ಹೋದ್ರೆ ನಂಗೆ ಯಾಕೋ ಅದು ಸರಿ ಕಾಣಿಸಲ್ಲ ಏಜೆ. ನೀವು ನಾನು ಹೀರೋಯಿನ್ ಆಗಬೇಕು, ನಾನು ಆಡಿಷನ್ ಕೊಡಬೇಕು ಅಂತ ನಿಮ್ಮ ಡಿಸಿಷನ್ನ ಹೇಳಿದ್ರಿ, ಆದರೆ ನಾನು ಈ ಮನೆಗೆ ಒಳ್ಳೇದಾಗಬೇಕು, ಮನೆಯವ್ರಿಗೆ ಒಳ್ಳೇದಾಗಬೇಕು ಅಂತ ಈ ಡಿಸಿಷನ್ ತಗೊಂಡಿದ್ದೀನಿ. ಅದಕ್ಕೆ ನಾನು ಬರಲ್ಲ ಅಂತ ಹೇಳಿದೆ ಏಜೆ. ಐ ಆಮ್ ವೆರಿ ಸಾರಿ. ವಾಟ್? ಅಮ್ಮನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ. ಅಯ್ಯೋ, ಮಿಸ್ ಮಾಡ್ಕೋಬೇಡಿ, ಫೋನ್ ಮಾಡಿ. ಅದಕ್ಕಲ್ಲ, ಅವ್ರ ಸೊಸೆ ಅವ್ರ ಮುಂದೆ ನಿಂತ್ಕೊಂಡು ಇಷ್ಟು ಜವಾಬ್ದಾರಿಯಿಂದ ಮಾತಾಡೋದನ್ನು ಕೇಳಿದ್ರೆ ತುಂಬಾ ಖುಷಿ ಪಟ್ಟಿರೋರು. ಅಯ್ಯೋ, ನೀವ್ ಬೈತೀರಾ ಅನ್ಕೊಂಡಿದ್ದೆ, ಆದ್ರೆ ನೀವು ಬೈಲೇ ಇಲ್ಲ. ಹೋಗ್ಲಿ ಬಿಡಿ, ಇದೇ ಖುಷಿಗೆ ಸ್ಮೈಲ್ ಮಾಡಿ. ಸ್ಮೈಲ್ ಯಾಕೆ?
ಹಾಗೆ ರೀ. ಇದಕ್ಕೆ ಥ್ಯಾಂಕ್ ಯು. ನಾನು ಡಿ ಪಿ ಮಾಡ್ಕೋತೀನಿ. ಏನ್ ಇವರು ಇವತ್ತಿನ್ನೂ ಆದ್ರೂ ಬಂದಿಲ್ಲ? ಇವತ್ತು ಕರೆಕ್ಟ್ ಟೈಮಿಗೆ ಕಾಫಿ ರೆಡಿ ಮಾಡ್ತೀನಿ, ಇವತ್ತೇ ಬಂದಿಲ್ಲ. ಬೇರೆ ಟೈಮಲ್ಲಿ ಕಾಫಿ ರೆಡಿನೇ ಆಗಿರಲ್ಲ, ಆಗ್ಲೇ ಬಂದ್ಬಿಟ್ಟಿರ್ತಾರೆ. ಅರ್ಥನೇ ಆಗಲ್ಲ. ಏನ್ ಇವರು ಬರೀ ಕಾಫಿ ತಗೊಂಡ್ರು, ಪಕ್ಕದಲ್ಲಿಟ್ಟಿರೋ ರೋಸ್ನ ನೋಡ್ಲೇ ಇಲ್ಲ. ಲೀಲಾ ಲೀಲಾ ಅಯ್ಯೋ, ಮತ್ತೆ ನೆಡ್ವೆಟ್ ಮಾಡಿದೆ ನಾನು. ಯಾಕೆ ಅಜಯ್, ಏನಾಯ್ತು? ಕಾಫಿ ತುಂಬಾ ಸ್ಟ್ರಾಂಗ್ ಆಯ್ತಾ ಅಥವಾ ಸಕ್ಕರೆ ಕಮ್ಮಿ ಇದೆಯಾ? ಇದಾ ನಾನೇ ಬರ್ದಿದ್ದು. ಹೇಗಿದೆ? ಇದೇ ಕೊನೆ. ಇನ್ಯಾವತ್ತೂ ಈ ಹೆಸರನ್ನ ಈ ಮನೆಗೆ ಯೂಸ್ ಮಾಡಬೇಡ. ಮಾಡ್ಕೂಡ್ದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.